ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಆ ಕಿಡಿಗೇಡಿಗಳು ಮಾಡಿದ್ದ ಒಂದು ತಪ್ಪಿನಿಂದ ದೊಡ್ಡ ಅವಘಡವಾಗುವ ಸಾಧ್ಯತೆ ಇತ್ತು. ಆದರೆ ಪೊಲೀಸರ ಮುನ್ನೆಚ್ಚರಿಕಾ ಕ್ರಮದ ಮುಂದೆ ಆರೋಪಿಗಳ ಪ್ಲಾನ್ ಫೇಲ್ ಆಗಿದೆ. ಏನಾಯ್ತು ಅಂತೀರಾ? ಹೇಳ್ತೀವಿ, ಈ ಸ್ಟೋರಿ ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಸಿಟಿವಿ ಕನೆಕ್ಷನ್ ಕಟ್ಗೆ ಟ್ವಿಸ್ಟ್. ಸಂಬಳ ನೀಡದಕ್ಕೆ ಕೇಬಲ್ ಕಟ್ ಮಾಡಿದ್ದ ಸಿಬ್ಬಂದಿ. ಹೌದು, ಇದೇ ತಿಂಗಳು 24ರಂದು ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯ ನಡೆದಿತ್ತು. ಒಂದು ಕಡೆ ನೆಚ್ಚಿನ ತಂಡವನ್ನು ನೋಡಲು ಅಭಿಮಾನಿಗಳು ಕ್ಯೂನಲ್ಲಿ ನಿಂತು ಸಾಗುತ್ತಿದ್ರು. ಇನ್ನೊಂದು ಕಡೆ ಸ್ಟೇಡಿಯಂನ ಭದ್ರತಾ ಕೊಠಡಿಯಲ್ಲಿ ದೊಡ್ಡ ಸಂಚು ನಡೆದಿತ್ತು. IVS ಡಿಜಿಟಲ್ ಸೊಲ್ಯೂಷನ್ಸ್ ಎಂಬ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಚಿತ್ರದುರ್ಗದ ಮಂಜುನಾಥ್ ಹಾಗೂ ಉತ್ತರ ಪ್ರದೇಶದ ಅಬ್ದುಲ್ ಕಲಾಂ ಎಂಬುವವರು ಇಡೀ ಸ್ಟೇಡಿಯಂನ ಕಣ್ಗಾವಲನ್ನೇ ಬಂದ್ ಮಾಡಿದ್ದರು. ಇಡೀ ಸ್ಟೇಡಿಯಂ ಸೆಕ್ಯೂರಿಟಿ ವ್ಯವಸ್ಥೆಗೆ CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಅದರದ್ದು ಏನು ಏಜೆನ್ಸಿ ಇದೆ, ಅವರು ಒಂದಷ್ಟು ಕೆಲಸವನ್ನು ಇನ್ನೊಂದು ಏಜೆನ್ಸಿ ಅವರಿಗೆ ಹೊರಗುತ್ತಿಗೆ ಮೇಲೆ ಕೊಟ್ಟಿರುತ್ತಾರೆ. IVS ಸೊಲ್ಯೂಷನ್ಸ್ ಅಂತ. IVS ಸೊಲ್ಯೂಷನ್ಸ್ಗೆ ಸ್ಟ್ಯಾಕ್ಯೂವಿಂದ ಕೆಲಸಗಳನ್ನು ಗುತ್ತಿಗೆ ಮೇಲೆ ನೀಡಿರುತ್ತಾರೆ. IVSನಲ್ಲಿ ಕೆಲಸ ಮಾಡ್ತಕ್ಕಂಥ ಇಬ್ಬರು ಸಿಬ್ಬಂದಿಗಳು ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ. ಕಂಪನಿಯಲ್ಲಿ ತಮಗೆ ಸಂಬಳ ನೀಡಿಲ್ಲ ಅನ್ನೋ ಆಕ್ರೋಶಕ್ಕೆ ಆರೋಪಿಗಳು ಮಾಡಬಾರದ ಕೆಲಸವನ್ನ ಮಾಡಿದರು. ಅನಧಿಕೃತವಾಗಿ ಸರ್ವರ್ ರೂಮ್ ಪ್ರವೇಶಿಸಿ ಸುಮಾರು 240 CCTV ಕ್ಯಾಮೆರಾಗಳು ಹಾಗೂ NVR ಫೈಬರ್ ಕೇಬಲ್ಗಳ ಸಂಪರ್ಕವನ್ನು ಕತ್ತರಿಸಿದ್ದರು. ಇದರಿಂದ ಸ್ಟೇಡಿಯಂ ಒಳಗಿನ ಎಲೆಕ್ಟ್ರಾನಿಕ್ ಉಪಕರಣಗಳು ಮಾತ್ರವಲ್ಲದೆ ಕ್ರೀಡಾಂಗಣದ ಸುತ್ತಮುತ್ತಲಿನ ಕ್ಯಾಮೆರಾಗಳು ಕೂಡ ಸ್ತಬ್ಧವಾಗಿದ್ದವು. 3:30ಗೆ ನಾವೇನು ಗೇಟ್ಸ್ ಓಪನ್ ಮಾಡಿಸ್ತೀವಿ, ಅದಕ್ಕಿಂತ ಬಹಳ ಹೊತ್ತು ಮುಂಚೆನೆ ಇದೆಲ್ಲ ಸರಿಪಡಿಸಿ ಮತ್ತೆ ನಿತ್ಯ ಕ್ರಮಗಳನ್ನು ಏನು ಭದ್ರತೆ, ನಮ್ಮ CCTVಯಿಂದ ಫೀಡ್ ಬರೋದು, CCTV ಮೇಲೆ ನಾವೇನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡೋದು ಎಲ್ಲ ಡಿಟೇಲ್ ಆಗಿ ನಡೀತು. ಇದನ್ನು ಹಿಂದೆ ನೋಡಿದಾಗ ಯಾಕಪ್ಪ ಕಟ್ ಆಯಿತು ಅಂತ ನೋಡಿದಾಗ ಇವರಿಬ್ಬರು ಹೋಗಿ ಕಟ್ ಮಾಡಿರುವಂಥದ್ದು ಯಾವಾಗ ಸ್ಟ್ಯಾಕ್ಯೂ ಅಂತ ಏಜೆನ್ಸಿಗೆ ಗೊತ್ತಾಯಿತು, ಅವ್ರ ಕಡೆಯಿಂದ ನೆಕ್ಸ್ಟ್ ಡೇ ಬಂದವರು ಒಂದು ಕಂಪ್ಲೇಂಟ್ನ ನೀಡಿರುತ್ತಾರೆ. ಈ ಕೃತ್ಯ ಬೆಳಕಿಗೆ ಬಂದಿದ್ದು ಪಂದ್ಯ ಆರಂಭವಾಗುವ ಕೆಲವೇ ಗಂಟೆಗಳ ಮೊದಲು, ಅಂದ್ರೆ ಬೆಳಗ್ಗೆ 11:30ಕ್ಕೆ. ತಕ್ಷಣ ಹೆಚ್ಚೆತ್ತುಕೊಂಡ IVS ಕಂಪನಿ ಮಧ್ಯಾಹ್ನದ ವೇಳೆಗೆ ತಾಂತ್ರಿಕ ದೋಷ ಸರಿಪಡಿಸಿತ್ತು. ಒಂದು ವೇಳೆ ಈ ಲೋಪ ಸರಿ ಹೋಗದೇ ಇದ್ರೆ, ಪಂದ್ಯದ ವೇಳೆ ಏನಾದ್ರೂ ಅನಾಹುತ ನಡೆದಿದ್ರೆ ಬೆಂಗಳೂರು ಪೊಲೀಸರು ಮತ್ತು KSCA ತಲೆ ತೆಗೆಸುವಂತಾಗ್ತಿತ್ತು. ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಗಿರೀಶ್ ಬಾಗೂರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.